ಯುದ್ಧ ಮತ್ತು ಯುದ್ಧ ನಂತರದ ಚಿತ್ರಣವನ್ನು ನೀಡುವ ಈ ಕಥೆ ಮನುಷ್ಯನ ಆಸೆ, ಕೆಡುಕು, ಅಧರ್ಮದ ನಡೆಗಳಿಂದ ಶುರುವಾದ ಈ ಕಥೆ ಬಂದು ನಿಂತದ್ದು ಕುರುಕ್ಷೇತ್ರದಲ್ಲಿ. ಪಾಂಡವರು ಮತ್ತು ಕೌರವರಿಗೆ ದ್ರೋಣಾಚಾರ್ಯರೇ ಗುರುಗಳಾಗಿದ್ದರು. ಬಿಲ್ವಿದ್ಯೆ, ಶಸ್ತ್ರಾಭ್ಯಾಸಗಳನ್ನು ಹೇಳಿಕೊಟ್ಟವರಾಗಿದ್ದರು. ಪಾಂಡವರು ಹಸ್ತಿನಾಪುರಕ್ಕೆ ಬಂದಾಗಿನಿಂದ ಕೌರವರಿಗೆ ಅವರನ್ನು ಕಂಡರೆ ಸಹಿಸಲಾಗುತ್ತಿರಲಿಲ್ಲ. ಚಿಕ್ಕಂದಿನಿಂದಲೇ ಅವರ ಮೇಲೆ ದ್ವೇಷದ ಕತ್ತಿ ಮಸೆಯುತ್ತಾ ಬಂದಿದ್ದರು. ಹೀಗಿರುವಾಗ ಅದನ್ನು ಗಮನಿಸಿದ ಯುಧಿಷ್ಠಿರ ರಾಜ್ಯದ ಒಂದು ಭಾಗವನ್ನು ಪಾಂಡವರಿಗೆ ಮತ್ತು ಇನ್ನೊಂದು ಭಾಗವನ್ನು ಕೌರವರಿಗೆ ಎಂದು ಘೋಷಿಸಿದ. प्रचंड बोल मस्तकों के झुंड, आज जंग की घड़ी की तुम हार दो।
definition of success. Listening to what your heart says. Standing up for what you know is while everybody else is tucking their toe between their legs. ಪಾಂಡವರು ಮತ್ತು ಕೌರವರಿಗಿಂತ ಮುಂಚೆ ಹುಟ್ಟಿದವ ಕರ್ಣ. ವಿಧಿಯಾಟಕ್ಕೆ ಸಿಲುಕಿದ ಸೂರ್ಯಪುತ್ರ, ದುರ್ಯೋಧನನ ಆಪ್ತ ಸ್ನೇಹಿತ. ಪಾಂಡವರಲ್ಲಿ ಯುಧಿಷ್ಠಿರನಿಗೆ ಪಗಡೆಯಾಟದ ಹುಚ್ಚಿತ್ತು. ಅದನ್ನರಿತ ದುರ್ಯೋಧನ ಪಗಡೆಯಾಟ ಆಡಲು ತಂದೆಯಿಂದ ಬಲವಂತವಾಗಿ ಒಪ್ಪಿಗೆ ಪಡೆದು ಪಗಡೆಯಾಟದ ಆದೇಶ ಪತ್ರವನ್ನು ಹೊರಡಿಸಿದ. ಯುಧಿಷ್ಠಿರ ತನ್ನ ತಮ್ಮಂದಿರೊಡನೆ ದ್ರೌಪದಿಯನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಬಂದ. ಶಕುನಿಯ ಕುತಂತ್ರದಿಂದ ಪಾಂಡವರು ಪಗಡೆಯಾಟದಲ್ಲಿ ಸೋತು ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದರು. ಆದರೆ ಕೃಷ್ಣನ ಆಟವೇ ಬೇರೆ ಇತ್ತು. ಪಾಂಡವರು 13 ವರ್ಷಗಳ ಕಾಲ ವನವಾಸ ಮತ್ತು ಅಜ್ಞಾತವಾಸ ಅನುಭವಿಸಿ ವಿರಾಟರಾಜನ ಪಟ್ಟಣದಲ್ಲಿ ನಿಂತು ಅವನಿಗೆ ನೆರವಾಗಿ ಅಲ್ಲಿಂದ ಕೀಚಕನನ್ನು ಕೊಂದು ಮರಳಿ ತಮ್ಮ ರಾಜ್ಯವನ್ನು ವಾಪಸ್ಸು ನೀಡುವಂತೆ ದುರ್ಯೋಧನನಿಗೆ ಪತ್ರ ಬರೆದರು. ಆದರೆ ಅವರು ಒಪ್ಪಲಿಲ್ಲ. ಕೃಷ್ಣನೊಡಗೂಡಿ ನಡೆದ ರಾಜಸಭೆಯಲ್ಲೂ ಕೌರವರು
ಇದೆಲ್ಲದರ ಪರಿಣಾಮವಾಗಿ ಶುರುವಾದದ್ದೇ ಕುರುಕ್ಷೇತ್ರ. सर जो उठेगा धड़ से कटेगा, कहाँ पे छिपेगा कहाँ पे बचेगा। उठा तो गिरेगा, गिरा तो चिरेगा, छिपा तो मिलेगा, मिला तो मारेगा। जाग भाग भाग बच सके तो बच ले आज। आंधी है ये जलजला है, पूरे जोर पर चला है। किस्मत दम है जो लड़ा है, कौन रह सका खड़ा है। सबसे अटल सबसे प्रबल शस्त्र रचित, रक्त चरित 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 रक्त चरित। सबसे अटल सबसे प्रबल शस्त्र रचित, रक्त चरित रक्त चरित रक्त चरित रक्त चरित रक्त चरित। I dream of night, I dream of day, I dream of watching it fade away. Feel me once, feel me twice, feel me more, I'll shoot you aside. You better keep running if you want to survive. 'Cause every night I dream of watching you die. Nothing more
ಹೊಸಕಿದ ಅರ್ಥ ಅರಳಿದ ಹೂವುಗಳು ಮಾರಾಟವಾಗುತ್ತಿರುವ ಭವಿಷ್ಯದ ಒಪ್ಪಂದಗಳು ಕೇಳುತ್ತಿದ್ದಾವೆ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಮಹಾಭಾರತ ಕಥೆಯು ಪುರಾಣ ಕಾವ್ಯವು ಗೊತ್ತಿಲ್ಲ, ಆದರೆ ನಮ್ಮೆಲ್ಲರ ಬಾಳಿಗೆ ಗೀತೆಯಾಗಿರುವುದಂತೂ ಸತ್ಯ. ಈ ಕಥೆ ಸಂಗ್ರಾಮವು ವಿಶ್ವದ